ಹಾಯ್ ಹೆಲೋ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇದು ಈಗಾಗಲೇ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀರಾ ಆ್ಯಂಡ್ ನಾವು ಇಟ್ಸ್ ಅ ಲಾಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸಾಮ್ ದಟ್ಸ್ ಬಯಾಲಜಿ ಒಂದಿಷ್ಟು ಮಂದಿಗೆ, ಹಾಗೆ ಕಂಪ್ಯೂಟರ್ ಸೈನ್ಸ್ ಇದೆ. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ಇಂಪಾರ್ಟೆಂಟ್ PDF ಫಾರ್ ಯುವರ್ ಎಕ್ಸಾಮಿನೇಷನ್. ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಈ PDF ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಆಕ್ಸೆಸ್ ಇಟ್ ದೇರ್. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಹೌ ಮಚ್ ಐ ಸ್ಕೋರ್ಡ್ ಇನ್ ಬಯಾಲಜಿ ಆ್ಯಸ್ ಬೀಂಗ್ ಅ ನೀಟ್ ಆಸ್ಪೈರೆಂಟ್ ಆ್ಯಂಡ್ ವೇರ್ ಐ ಲಾಸ್ಟ್ ಮೈ ಮಾರ್ಕ್ಸ್. ಓಕೆ, ನಾನು ಸೆಕ್ಯೂರ್ ಮಾಡಿದ್ದು ಎಕ್ಸಾಕ್ಟಾಗಿ 94 ಮಾರ್ಕ್ಸ್ ಇನ್ ಬಯಾಲಜಿ, ವೇರ್ ಐ ಹ್ಯಾವ್ ಲಾಸ್ಟ್ 6 ಮಾರ್ಕ್ಸ್. ನನ್ನ 6 ಮಾರ್ಕ್ಸ್ ಹೋಗ್ತವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅವ್ರು ಎಲ್ಲಿ ತೆಗೆದಿದ್ದಾರೆ, ಹಾಗೆ ಹೇಗೆ 6 ಮಾರ್ಕ್ಸ್ ಹೋದು ನಾನು ಹೇಳೋದಾದರೆ, ಫಸ್ಟ್ ನಾನು 2 ಮಾರ್ಕ್ಸ್ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ವೈ? ಬಿಕಾಸ್ ಐ ಹ್ಯಾಡ್ ಮೇಡ್ ಅ ಮಿಸ್ಟೇಕ್ ಇನ್ MCQs. ಓಕೆ, MCQs ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೆ ಚೂರು ಕನ್ಫ್ಯೂಷನ್ ಮಾಡೋದಕ್ಕೆ ಅವರು ಸ್ವಲ್ಪ ಟ್ವಿಸ್ಟ್ ಕೂಡ ಮಾಡಿರ್ತಾರೆ. ಸೊ ನೀವು ಅಲರ್ಟಾಗಿ ಅದಕ್ಕೆ ಚೂರು ಟೈಮ್ ಅಲಾಟ್ ಮಾಡಿ ನೀವು ಯೋಚನೆ ಮಾಡಿ ಬರೆದ್ರೆ ಅದನ್ನು ಕೂಡ ಸರಿ ಮಾಡ್ಬೋದು. ಸಿಂಪಲ್ MCQs ಇದ್ವು, ಆದರೂ ನಾನು ಯಾವ ರೀತಿ ಮಿಸ್ಟೇಕ್ ಮಾಡಿದ್ದೇನೆ ಅದರಲ್ಲಿ, ಹಾಗೆ ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಐ ಹ್ಯಾವ್ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ 97, ಬಟ್ ಐ ಹ್ಯಾವ್ ಸೆಕ್ಯೂರ್ಡ್ 94. ಎಲ್ಲಿ ಮಾರ್ಕ್ಸ್ ತೆಗೆದ್ರು ಅನ್ನೋದನ್ನು ನೋಡೋಣ. ಆ್ಯಂಡ್ ಹಿಯರ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ PDF ಫಾರ್ ಯು ಗೈಸ್. ಹಾಗೆ ಇದು ಲೆಸನ್ ವೈಸ್ ನಿಮಗೆ ಯಾವ ಕ್ವಶನ್ಸ್ ಅಪಿಯರ್ ಆಗಿದ್ವು ಪ್ರೀವಿಯಸ್ ಇಯರ್, ಹಾಗೆ ಇದೇ ರೀತಿ ನೆಕ್ಸ್ಟ್ ಇಯರ್ ಕೂಡ ಅಪಿಯರ್ ಆಗುವಂಥ ಸಾಧ್ಯತೆ ಇದೆ. ಇದು 2014 ಹಿಡಿದು 2024ವರೆಗೂ ಇದ್ದಂಥ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದು ಚಾಪ್ಟರ್ ವೈಸ್ ಇರುವಂಥ PDF. ಹಾಗೆ ಇದನ್ನು ಹೇಳೋದಾದರೆ ಇದರ ಮೇನ್ ಕ್ರೆಡಿಟ್ಸ್ ಗೋಸ್ ಟು ಡಾಕ್ಟರ್ ಉಮರ್ ಫಾರೂಕ್ ಅವರಿಗೆ ಹೋಗುತ್ತೆ. ಸೊ ಲೆಟ್ ಐ ಗಿವ್ ದಿಸ್ PDF ಟು ಯು ಆಲ್ ಗೈಸ್, ಸೊ ಇಟ್ ಹೆಲ್ಪ್ಸ್. ಓಕೆ, ಚಾಪ್ಟರ್ 1 ನೀವು ನೋಡ್ಬೋದು, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ವೇಟೇಜ್ 11 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಹೇಗೆ ಪ್ರಿಪೇರ್ ಮಾಡಬೇಕು, ಇವತ್ತು 15th ಆಯಿತಾ, ನೀವು ಯಾವುದೇ ಥರದ ಟಾಪರ್ ಇರಲಿ, ಹಾಗೆ ಯಾವುದೇ ಥರದ ನೀವು ಪಾಸಿಂಗ್ ಗೈಸ್ ಇರಲಿ, ಏನೂ ಫರಕ್ ಬೀಳೋದಿಲ್ಲ. ಹಿಂದಿನ ದಿನ ನೀವು ಸ್ಟ್ರಾಟಜಿಕಲಿ ಪ್ರಿಪೇರ್ ಆದರೆ ನೆಕ್ಸ್ಟ್ ಡೇ ಚೆನ್ನಾಗಿ ಬರಿಬೋದು. ಓಕೆ, ಈ PDF ಯಾಕೆ ನಾನು ನಿಮಗೆ ಹುಡುಕಿ ತೊಗೊಂಬಂದಿದ್ದೀನಿ ಅಂದರೆ, ಇಟ್ ಈಸ್ ವೆರಿ ನೈಸ್ PDF. ಹಾಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, ಹಾಗೆ 5 ಮಾರ್ಕ್ಸ್ಗೆ ಯಾವ್ಯಾವ ಥರದ ಕ್ವಶನ್ಸ್ ಎಷ್ಟು ಸಾರಿ ಇಯರ್ಲಿ ಫ್ರೀಕ್ವೆಂಟ್ಲಿ ಕೇಳಿದ್ದಾರೆ ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ. ಸೊ ನೀವು ಚೆನ್ನಾಗಿ ಇದನ್ನು ರೆಫರ್ ಮಾಡಿದರೆ ಯು ಗೈಸ್ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಟುಮಾರೋ. ಓಕೆ, ಕಂಪ್ಲೀಟಾಗಿ ಸ್ಕೋರ್ ಮಾಡ್ಬೋದು. ಯಾಕಂದರೆ ಎವ್ರಿ ಇಯರ್ ಇದೇ ಥರದ ಕ್ವಶನ್ಸ್ ಕೇಳ್ತಾನೆ ಹೋಗಿದ್ದಾರೆ, ಹಾಗೆ ಇನ್ನೂ ಕೂಡ ಕೇಳ್ತಾನೆ ಇದ್ದಾರೆ. ಹಾಗೆ ಬ್ಲೂ ಪ್ರಿಂಟ್ ನೋಡ್ಬೋದು, ಮಾಡೆಲ್ ಪೇಪರ್ಸ್ ನೋಡ್ಬೋದು, ಇವೇ ಕ್ವಶನ್ಸ್ ರಿಪೀಟ್ ಆಗಿರ್ತವೆ. ಸೊ ಈಸಿಲಿ ಅದು ಬಯಾಲಜಿಯಲ್ಲಿ ನೀವು ಥೇರಿ ಚೆನ್ನಾಗಿ ಬರೆದ್ರೆ ಅವರು ಕಂಪ್ಲೀಟಾಗಿ ಮಾರ್ಕ್ಸ್ ಕೊಡ್ತಾರೆ. ಹಾಗೆ ಹೇಗೆ ಆನ್ಸರ್ಸ್ ಬರೆಯೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಹಾಗೆ ಟಾಪರ್ಸ್ ಪೇಪರ್ ಅನಾಲೈಸಿಸ್ ಕೂಡ ನಾನು ನೆಕ್ಸ್ಟ್ ವೀಡಿಯೋಲಿ ಮಾಡ್ತಿರ್ತೀನಿ. ಹಾಗೆ ಅದನ್ನು ಕೂಡ ವಾಚ್ ಮಾಡಿ ಚೆನ್ನಾಗಿ ಬರೀರಿ. ಹಾಗೆ ಯಾವ ಥರ ಅವರು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಮೇನ್ಲಿ ಪೇಪರ್ ಚೆಕ್ ಆಗೋದು ಇವ್ಯಾಲ್ಯುವೇಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಚೆಕ್ ಮಾಡ್ತಾರೆ. ಒಬ್ಬೊಬ್ಬರು ಒಂಥರ ಚೆಕ್ ಮಾಡ್ತಿರ್ತಾರೆ. ಸೊ ಅದರ ನಾವು ಚೆನ್ನಾಗಿ ಬರೀತಾ ಹೋಗಬೇಕಾಗುತ್ತೆ. ಸಿ ಹಿಯರ್ 2 ಮಾರ್ಕ್ಸ್ ಫಸ್ಟ್ ಚಾಪ್ಟರ್ದು ಇಲ್ಲಿಷ್ಟು ಕ್ವಶನ್ಸ್ ಇಷ್ಟು ಇಯರ್ 2022, 22, 21. ಈಗ ಇಲ್ಲಿ ನೋಡಿ, ಡಿಫ್ರೆನ್ಷಿಯೇಟ್ಸ್ ಬಿಟ್ವೀನ್ ಪೆರಿಕಾರ್ಪ್ ಆ್ಯಂಡ್ ಪೆರಿಸ್ಮಮ್, ಇದು 2020 ಅಷ್ಟೇ ಕೇಳಿದ್ದಾರೆ. ಅಷ್ಟೇ ಕೇಳಿದ್ದಾರೆ ಬಿಡಿ ಅಂತ ಹೇಳಕ್ಕೆ ಬರಲ್ಲ. ಇದು 26ಗೂ ಕೂಡ ರಿಪೀಟ್ ಆಗ್ಬೋದು. ಓಕೆ, ಸೊ ಇಲ್ಲಿರುವಂಥ ಕ್ವಶನ್ಸ್ ನೀವು ಗ್ಯಾರಂಟಿ ಮಾಡ್ಕೊಂಡ್ರೆ ಐ ಕ್ಯಾನ್ ಗ್ಯಾರಂಟಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಟುಮಾರೋ. ಸೊ 3 ಮಾರ್ಕ್ಸ್ನಲ್ಲಿ ನೋಡೋದಾದರೆ ಇವಿಷ್ಟು ರೈಟ್. ಇದು ಕೂಡ ಈಗ ಇದನ್ನು ನೋಡಿ 2024 ಮುಟ್ಟ ಇದೆ. ನಾನು 25 ಪೇಪರ್ ನಿಮಗೆ ಸಪ್ರೇಟಾಗಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಸೊ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಸಿ ಈ ಕ್ವಶನ್ಸ್ನಲ್ಲಿ ಯಾವ ಕ್ವಶನ್ಸ್ 2025ಗೆ ರಿಪೀಟ್ ಮಾಡಿದ್ದಾರೆ ಅಂತ ನೀವು ಕಂಪ್ಲೀಟಾಗಿ ನೋಡ್ಬೋದು. ಇವೇ ಕ್ವಶನ್ಸ್ನಲ್ಲಿ ಒಂದಿಷ್ಟು ಕ್ವಶನ್ಸ್ ರಿಪೀಟ್ ಆಗಿವೆ, ಐ ಕ್ಯಾನ್ ಗ್ಯಾರಂಟಿ ಯು. ಸೊ ಯು ಹ್ಯಾವ್ ಟು ರೆಫರ್ ದಿಸ್ ಕಂಪ್ಲೀಟ್ PDF ಟುಡೇ. ಹಾಗೆ ರಿವಿಷನ್ ಮಾಡ್ತಿರ್ತೀರಲ್ಲ, ಒಂದೊಂದೇ ಕ್ವಶನ್ಸ್ ನೋಡ್ತಾ ಹೋಗಿ, ಇದು ಬರುತ್ತಾ. ಸೊ ಡಿಫ್ರೆನ್ಷಿಯೇಟ್ ಯಾವ್ಯಾವ ಇದ್ದಾವೆ ಅವೊಂದಿಷ್ಟು 2-3 ಪಾಯಿಂಟ್ಸ್ ಬರೆದು ನೀವು ಒಂದು ಬುಕ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ರೈಟ್, ಇಲ್ಲಿ ನೋಡಿ, ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್, ಡಿಸ್ಕ್ರೈಬ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ನೀಟ್ ಲೇಬಲ್ ಡೈಗ್ರಾಮ್. ಇದು ಎಷ್ಟು ಸತ ಕೇಳಿದ್ದಾರೆ, ಜುಲೈ 2014 ಆಲ್ಮೋಸ್ಟ್ ಎಲ್ಲ ಕಡೆ ಕೇಳ್ತೋಗಿದ್ದಾರೆ. ಹಾಗೆ ಲಾಸ್ಟ್ ಟೈಮ್ ಕೂಡ ಇದೇ ಕ್ವಶನ್ ಬಂದಿತ್ತು. ಸೊ ಇದೇ ರೀತಿ ಇದೇ ಬರೋದು, ಏನೂ ನಿಮಗೆ ಬೇರೆ ಕ್ವಶನ್ಸ್ ಬರೋದಿಲ್ಲ. ಹಾಗೆ ವಿತ್ ಡಯಾಗ್ರಾಮ್ ವಿತ್ ಲೇಬ್ಲಿಂಗ್, ವೇರ್ ಹ್ಯಾವ್ ಲಾಸ್ಟ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಲ್ಲ, ಒಂದು 2-3 ಲೇಬಲ್ ಬಿಟ್ಟಿದ್ದಕ್ಕೆ ನನಗೆ ಅಪ್ರಾಕ್ಸ್ ಅವರು 5 ಮಾರ್ಕ್ಸ್ ಕ್ವಶನ್ಗೆ 2 to 3 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ನಾನು ಡಯಾಗ್ರಾಮ್ನಲ್ಲಿ ಚೂರು ನೆಗ್ಲಿಜೆನ್ಸ್ ಮಾಡಿದ್ದೆ, ಅದಕ್ಕಾಗಿ ಐ ಹ್ಯಾವ್ ಲಾಸ್ಟ್ ಮಾರ್ಕ್ಸ್ ದೇರ್. ಸೊ ಲೇಬ್ಲಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಯು ಗೈಸ್ ಹ್ಯಾವ್ ಟು ಲೇಬಲ್ ಇಟ್ ಪ್ರಾಪರ್ಲಿ. ಸೊ ಡಯಾಗ್ರಾಮ್ಗೆ ಕೂಡ ನಾನು ಒಂದು PDF ಪ್ರೊವೈಡ್ ಮಾಡ್ತೀನಿ. ಕಂಪ್ಲೀಟ್ ಡಯಾಗ್ರಾಮ್ ನಿಮಗೆ ಸಿಗುತ್ತೆ ಫ್ರಮ್ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್. ಸೊ ಯು ಕ್ಯಾನ್ ರೆಫರ್ ಇಟ್ ಆ್ಯಂಡ್ ಪ್ರಾಕ್ಟೀಸ್ ದ ಡಯಾಗ್ರಾಮ್ಸ್ ಪ್ರಾಪರ್ಲಿ ವಿತ್ ಇಟ್ಸ್ ಲೇಬ್ಲಿಂಗ್. ಓಕೆ, ರೈಟ್. ನೆಕ್ಸ್ಟ್ ಬರೋದಾದರೆ ಚಾಪ್ಟರ್ 2 ಹ್ಯೂಮನ್ ರೀಪ್ರೊಡಕ್ಷನ್. ಇಟ್ ಆಲ್ಸೋ
ಇಟ್ಸ್ ಆಲ್ಸೋ ವೇಟೇಜ್ ಈಸ್ 11 ಮಾರ್ಕ್ಸ್. ನೋಡ್ಬೋದು 2015, 2017 2 ಮಾರ್ಕ್ಸ್ ಕ್ವಶನ್ ಯಾಕೆ ಹೀಗಿದ್ದಾವೆ ಅಂತ ನೀವು ಕೇಳೋದಾದರೆ, 2 ಮಾರ್ಕ್ಸ್ ಕ್ವಶನ್ಸ್ ಒಂದಿಷ್ಟು ಚಾಪ್ಟರಿಂದ ಕೇಳ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ಬೇರೆ ಚಾಪ್ಟರಿಂದ ಕೇಳಿರ್ತಾರೆ. ಸೊ 2 ಮಾರ್ಕ್ಸ್ ಡಿಫರ್ ಆಗ್ತವೆ. ನಿಮಗೆ 2 ಮಾರ್ಕ್ಸ್ ಯಾವ ರೀತಿ ಅಂದರೆ ನಿಮ್ಮ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ, ರೈಟ್. 2 ಮಾರ್ಕ್ಸ್ ಆಗಿರ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೂ ಎಲ್ಲರೂ ಈಸಿ ಬರಿಬೋದು. ಆ್ಯಂಡ್ ಎಮ್ ಸಿ ಕ್ಯೂಸ್ನಲ್ಲಿ ಚೂರು ಕನ್ಫ್ಯೂಷನ್ ಮಾಡ್ತಾರೆ. ಯು ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್, ರೈಟ್. 3 ಮಾರ್ಕ್ಸ್ ನೋಡೋದಾದರೆ ಇದೊಂದು ಕ್ವಶನ್, ಸೆಕ್ಷನಲ್ ವ್ಯೂ ಆಫ್ ಮೆಮರಿ ಗ್ಲ್ಯಾಂಡ್. ದಿಸ್ ಆಲ್ಸೋ ಕೇಮ್ ಲಾಸ್ಟ್ ಇಯರ್ 2024 ರಿಪೀಟ್ ಆಗಿದೆ, 25ಗೂ ಕೂಡ ಬಂದಿದೆ, ಲಾಸ್ಟ್ ಇಯರ್ ಬಂದಿದೆ, ನಾಳೆ ಬರುವಂಥ ಸಾಧ್ಯತೆ ಕೂಡ ಇದೆ, ರೈಟ್. ಅದು ಬರಲಿಲ್ಲ ಅಂದರೆ ಈಗ ಮೋಸ್ಟ್ ಇದನ್ನೇ ಕೇಳಿದಾರಂತ ಇದನ್ನೂ ಕೇಳ್ಬೋದು. ವಾಟ್ ಈಸ್ ಮೆನ್ಸ್ಟ್ರುಯಲ್ ಸೈಕಲ್, ಮೆನ್ಷನ್ ದ ಮೇಜರ್ ಇವೆಂಟ್ಸ್ ಆಫ್ ದ ಮೆನ್ಸ್ಟ್ರುಯಲ್ ಸೈಕಲ್ ಅಂತ, ರೈಟ್. 5 ಮಾರ್ಕ್ಸ್ ಕ್ವಶನ್ನ ನೋಡೋದಾದರೆ ಓಕೆ, ನೀಟ್ ಲೇಬಲ್ಡ್ ಡೈಗ್ರಾಮ್ ಕೊಡುವಂಥ ಸಾಧ್ಯತೆಯೇ ಭಾಳಷ್ಟಿವೆ. ಸೊ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಕೊಟ್ಟರಂದ್ರು 5 ಮಾರ್ಕ್ಸ್ಗೆ ನೀವು ಅದಕ್ಕೆ ಸಪೋರ್ಟ್ ಆಗುವಂಥ ಡೈಗ್ರಾಮ್ ಯಾವುದಾದ್ರೂ ಇದ್ರೂ ತೆಗೆದು ಬರಲೇಬೇಕು. ಯಾಕಂದರೆ ಓನ್ಲಿ ಆನ್ಸರ್ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಯು ಹ್ಯಾವ್ ಟು ಡ್ರಾ ದ ಡೈಗ್ರಾಮ್ ಸಪೋರ್ಟಿಂಗ್ ದ್ಯಾಟ್ ಆನ್ಸರ್, ಓಕೆ. ಈಗ 4th ಆಲ್ಮೋಸ್ಟ್ ಇಲ್ಲಿ ನಿಮಗೆ ಸೆಕೆಂಡ್ ಇದೆ ಯಾವುದು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಡೈಗ್ರಾಮ್ ತೆಗಿಲಿಕ್ಕೆ ಕೊಡ್ತಾರೆ. ಬಟ್ ಆಲ್ಸೋ ಆನ್ಸರ್ ಏನಾದರೂ ಕೊಟ್ಟಿದ್ರು ಕೂಡ ನೀವು ಅಲ್ಲಿ ಡೈಗ್ರಾಮ್ ತೆಗಿಲಿಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಸಮ್ ನಾಲೆಜ್ ಅಬೌಟ್ ದ್ಯಾಟ್ ಕಾನ್ಸೆಪ್ಟ್, ಓಕೆ. ನೆಕ್ಸ್ಟ್ ಬರೋದಾದರೆ ರೀಪ್ರೊಡಕ್ಟಿವ್ ಹೆಲ್ತ್, ವೇಟೇಜ್ 7 ಮಾರ್ಕ್ಸ್. ಇಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ರಿಪೀಟೆಡ್, ಸೇಮ್ ಬರ್ತದೆ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಗಿರ್ಬೋದು, ನ್ಯಾಚುರಲ್ ಮೆಥಡ್ಸ್ ಆಗಿರ್ಬೋದು. 2 ಮಾರ್ಕ್ಸ್ನಲ್ಲಿ ಡೈರೆಕ್ಟಾಗಿ ಹೀಗೆ ಮೆನ್ಷನ್ ಮಾಡೋದಕ್ಕೆ ಕೇಳ್ತಾರೆ. ಹಾಗೆ ಇವಿಷ್ಟು IVF, ZIFT, GIFT ಇದಂತೂ ಕೇಳ್ತಿರ್ತಾರೆ. ನ್ಯಾಚುರಲ್ ಮೆಥಡ್ಸ್ ಭಾಳಷ್ಟು ಸತ ಕೇಳಿದ್ದಾರೆ, ಸೊ ಅದು ಕೇಳುವಂಥ ಸಾಧ್ಯತೆಗಳಿವೆ. ಹಾಗೆ ಎನಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಓವರ್ಕಮ್ ಇನ್ಫರ್ಟಿಲಿಟಿ ಬಗ್ಗೆ ಅಂತೂ ಒಂದು ಕ್ವಶನ್ ಮಾತ್ರ ಇದ್ದೇ ಇರುತ್ತೆ. ಹಾಗೆ 5 ಮಾರ್ಕ್ಸ್ಗೆ ನೋಡೋದಾದರೆ MTP ಬಗ್ಗೆ ಕೇಳ್ತಾರೆ. MTPಗೆ ಆ ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ಕಲ್ಲಾಗಿರ್ಬೋದು, ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಮಟೀರಿಯಲಲ್ಲಿ ಕ್ವಶನ್ ಆನ್ಸರ್ ಆಗಿರ್ಬೋದು, ಪಾಯಿಂಟ್ ವೈಸ್ ಇರ್ತದೆ. ಟ್ರೈ ಟು ರೈಟ್ ಇನ್ ಪಾಯಿಂಟ್ ವೈಸ್ ಆಲ್ಸೋ. ಪ್ಯಾರಾಗ್ರಾಫ್ ಬರೆದ್ರೆ ಅವ್ರಿಗೆ ಒಂಚೂರು ಓದೋದಕ್ಕೆ ಒಂದಿಷ್ಟು ಎವಾಲ್ವೇಟರ್ಸ್ ಯಾವ ರೀತಿ ಇರ್ತಾರೆ ಅಂದರೆ ಕಂಪ್ಲೀಟ್ ಆನ್ಸರ್ಸ್ ಓದೋದಿಲ್ಲ. ಪ್ಯಾರಾಗ್ರಾಫ್ನಲ್ಲಿ ಇದ್ದರೆ ಅವ್ರಿಗೂ ಕೂಡ ಹೆಕ್ಟಿಕ್ ಅನಿಸ್ಬಿಡುತ್ತೆ. ಸೊ ನೀವು ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿ ಪಾಯಿಂಟ್ ಮಾಡಿ ಬರೆದ್ರೆ ಅವ್ರಿಗೇನು ಅನಿಸುತ್ತೆ, 1-2 ಪಾಯಿಂಟ್ ಓಡ್ತಾರೆ. ಅವ್ರು ಕೊಟ್ಟಿರೋಂಥ ಒಂದು ಆನ್ಸರ್ ಶೀಟ್ ಏನಿರುತ್ತಲ್ಲ, ಅವ್ರಿಗೆ ಇವ್ಯಾಲ್ವೇಟ್ ಮಾಡೋದಕ್ಕೆ ಒಂಥರ ಆನ್ಸರ್ ಶೀಟ್ ಕೊಟ್ಟಿರ್ತಾರೆ. ಅದರ ಆನ್ಸರು ಇದು ಏನು ರಿಲೇಟ್ ಆಗ್ತಾ ಇದ್ದರೆ ಅವರು ನಿಮಗೆ ನೀವು ಬರೆದಿದ್ದಂಥ ಕ್ವಶನ್ಗೆ ಆನ್ಸರ್ಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ, ರೈಟ್. ವಾಟ್ ಈಸ್ ಇನ್ಫರ್ಟಿಲಿಟಿ? ದಿಸ್ ಈಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಹಾಗೆ ಇನ್ಫರ್ಟಿಲಿಟಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಇದು ಇಷ್ಟು ಮೆನ್ಷನ್ ಮಾಡ್ತಾರೆ. ICSI ಕೇಳುವಂಥ ಸಾಧ್ಯತೆ ಕೂಡ ಇದೆ. ಸೊ ಇದಿಷ್ಟು ಕ್ವಶನ್ಸ್ ನೀವು ಓಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೀಚರ್ಸ್, ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್, 5th one ನೋಡಿ, ಓಕೆ. ಈ ರೀತಿ ನಿಮಗೆ ಸಬ್ ಕ್ವಶನ್ ಮಾಡಿನೂ ಕೇಳ್ಬೋದು. ಕಂಪ್ಲೀಟಾಗಿ 5 ಮಾರ್ಕ್ಸ್ಗೆ ಕೇಳಿಲ್ಲ ಅಂದರೆ ಸ್ಪ್ಲಿಟ್ ಮಾಡಿ 2-3 ಮಾರ್ಕ್ಸ್ಗೆ ಕೇಳ್ತಾರೆ, ರೈಟ್. ನೆಕ್ಸ್ಟ್ ಬರೋದೇನೆಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿಂದ ವೇಟೇಜ್ 15 ಮಾರ್ಕ್ಸ್, ಓಕೆ. ಇಟ್ ಈಸ್ ವೆರಿ 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 ಹೈ ವೇಟೇಜ್ ಚಾಪ್ಟರ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ. ಆಮೇಲೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ನಲ್ಲಿ ನೀವು ನೋಡ್ಬೋದು ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಬ್ಲಡ್ ಗ್ರೂಪ್ಸ್ ಬಗ್ಗೆನೂ ಕೇಳ್ತಿರ್ತಾರೆ, ರೈಟ್. ಹಾಗೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗಿರ್ಬೋದು, ಸ್ನ್ಯಾಪ್ ಡಯಾಗ್ರಾಮ್ದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ದು, ಹಾಗೆ ಡೈಹೈಬ್ರಿಡ್ ಕ್ರಾಸ್ ಹಾಗೂ ಮೋನೋಹೈಬ್ರಿಡ್ ಕ್ರಾಸ್ ಎರಡರಲ್ಲಿ ಒಂದಂತೂ ಕಂಪಲ್ಸರಿ ಎವ್ರಿ ಇಯರ್ ಕೇಳ್ತಾನೆ ಇರ್ತಾರೆ. ಇಲ್ಲಿ ನೋಡಿ 4th one, ಎಕ್ಸ್ಪ್ಲೇನ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಇನ್ಹೆರಿಟೆನ್ಸ್ ಆಫ್ 1 ಜೀನ್. ಇಲ್ಲಿ ನೋಡಬೇಕು 2 ಜೀನಾ 1 ಜೀನಾ ಅಂತ. ಹಾಗೆ ಭಾಳಷ್ಟು ಮಂದಿ ಇಲ್ಲಿ ಮಿಸ್ಟೇಕ್ ಮಾಡಿ ಬರ್ತಾರೆ. ಡೈಹೈಬ್ರಿಡ್ ಕೊಟ್ಟಲ್ಲಿ ಮೋನೋಹೈಬ್ರಿಡ್ ತೆಗೆದು ಬರೋದು, ಮೋನೋಹೈಬ್ರಿಡ್ ಕೊಟ್ಟಲ್ಲಿ ಡೈಹೈಬ್ರಿಡ್ ತೆಗೆದು. ಕ್ವಶನ್ ಚೆನ್ನಾಗಿ ಓದಿ, ಯಾಕಂದರೆ ಈ ಚಾಪ್ಟರ್ನಲ್ಲಿ ಈ ಕ್ವಶನ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಈಗ 2024 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಸ್, 2025ಗೂ ಕೂಡ ಕೇಳಿದ್ದಾರೆ. ಹಾಗೆ 26ಗೂ ಕೂಡ ಕೇಳುವಂಥ ಸಾಧ್ಯತೆ ತುಂಬ ಇದೆ. ಇಲ್ಲಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಕೊಟ್ಟರೆ ನಾಳೆ ಇದು ಕೊಡೋಂಥ ಸಾಧ್ಯತೆ ಕಡಿಮೆ ಇದೆ. ಇದು ಕೊಟ್ಟರೆ ಇದು ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ. ವಿತ್ ರೆಫರೆನ್ಸ್ ಟು ದ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್, ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇದು ಕೂಡ ಟೇಬಲ್ ಹಾಕಿ ಮಾಡೋದಿದೆ. ಸೊ ಇವು 3 ಕ್ವಶನ್ಸ್ ಪಕ್ಕಾ ಒಂದು ಪೇಜ್ನಲ್ಲಿ ಬರೆದಿಟ್ಕೊಳ್ಳಿ. ಹಾಗೆ ಯಾವ ರೀತಿ ನಾಳೆ ನೀವು ಟೇಬಲ್ ತೆಗಿಬೇಕು ಅನ್ನೋಂಥ ಸ್ಟ್ರಕ್ಚರ್ ನೀವು ತೆಗೆದಿಟ್ಕೊಂಡ್ರೆ ನಾಳೆ ಚೆನ್ನಾಗಿ ಆ ಕ್ವಶನ್ ಬಂದ ತಕ್ಷಣ ನೀವು ತೆಗಿಬೋದು, ರೈಟ್. ಈ ಟಿಪ್ಸನ್ನು ಫಾಲೋ ಮಾಡಿ. ನಾನು ಖಂಡಿತ ಹೇಳ್ತೀನಿ, ಯು ಕ್ಯಾನ್ ಸ್ಕೋರ್ ಕಂಪ್ಲೀಟ್ ಅಬೋವ್ 95 ಇನ್ ಬಯಾಲಜಿ, ರೈಟ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೇಟೇಜ್ ಚಾಪ್ಟರ್. ಇಲ್ಲಿ ಕೂಡ ಒಂದಿಷ್ಟು ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇದ್ದಾವೆ. ದಟ್ಸ್ 5 ಮಾರ್ಕ್ಸಲ್ಲಿ ನೋಡ್ಬೋದು. ಲಿಸ್ಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರೊಜೆಕ್ಟ್. ಇಲ್ಲಿ ಏನು ನೀವು ನೋಡ್ಬೋದು 2016, 17, 19
ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು ಒಂದಿಷ್ಟು ಸೇಲಿಯಂಟ್ ಫೀಚರ್ಸ್ ಪಾಯಿಂಟ್ಸ್ 11 ಪಾಯಿಂಟ್ಸ್ ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಕಂಪ್ಲೀಟ್ 11 ಕೂಡ ಬರೀಬೇಕಾ? ಎಸ್, 5 ಮಾರ್ಕ್ಸ್ಗೆ ಕೇಳಿದ್ರೆ ಕಂಪ್ಲೀಟಾಗಿ ಬರೆದ್ರೆ ಚೆನ್ನಾಗಿರುತ್ತೆ. ಅದನ್ನು ನೀವು ಎಕ್ಸಾಕ್ಟಾಗಿ ಬರೀಲಿಕ್ಕೆ ಬರಲಿಲ್ಲ ಅಂದರೂ ಅದನ್ನು ನೀವು GPT ಹಾಕಿ, GPT ಕ್ವಶನ್ ಕೊಡಿ, ಅದು ಸೇಮ್ ಸಿಮಿಲರ್ ರೀತಿಯಾಗಿ ಕೊಡ್ತದೆ. ಬಟ್ ನೀವು NCERT ಪ್ರಕಾರ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ರೈಟ್, ಇಷ್ಟು ನೀವು ನೋಡ್ಬೋದು. ಇಟ್ಸ್ ಆಲ್ಸೋ ದ ಮೇಜರ್ ಚಾಪ್ಟರ್ ಎವ್ರಿ ಇಯರ್ ಯಾವ ರೀತಿ ಕೇಳಿದ್ದಾರೆ ಅಂತ ನೀವು ನೋಡ್ಬೋದು. ರೈಟ್, ಎವಲ್ಯೂಷನ್ 8 ಮಾರ್ಕ್ಸ್, ಬಟ್ 8 ಮಾರ್ಕ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅನಾಲೋಗಸ್, ಹೋಮೋಲೋಗಸ್ ಎವ್ರಿ ಇಯರ್ ಸಪ್ರೇಟಾಗಿ ಕೇಳ್ತಾರೆ, ಇಲ್ಲಾಂದರೆ ಡಿಫ್ರೆನ್ಸ್ ಕೇಳ್ತಾರೆ. ಲಾಸ್ಟ್ ಟೈಮ್ ನಮ್ಮ ಎಕ್ಸಾಮ್ಗೆ ಡಿಫ್ರೆನ್ಸ್ ಕೇಳಿದ್ರು ವಿತ್ ಎಕ್ಸಾಂಪಲ್. ಸೊ ಇದರಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಕೂಡ ಬಂದಿತ್ತು 2 ಮಾರ್ಕ್ಸ್ಗೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು 2 ಮಾರ್ಕ್ಸ್ಗೆ ಈ ರೀತಿ ಕೇಳ್ತಾನೆ ಇರ್ತಾರೆ. ಅಡಾಪ್ಟಿವ್ ರೇಡಿಯೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ನೋಡ್ಬೋದು 2016ಗೆ ಕೇಳಿದ್ದು ಡೈರೆಕ್ಟಾಗಿ 2025ಗೆ ಕೇಳಿದ್ದಾರೆ. ಸೊ ಅದೇ ರೀತಿ ಏನು ಮಾಡ್ಬೋದು ಅವರಂದರೆ, ಒಂದೊಂದು ಸತ ಕೇಳಿದ ಕ್ವಶನ್ ನಿಮಗೆ ಈ ಸತ 2026ಗೆ ಕೇಳ್ಬೋದು. ಸೊ ಆ ರೀತಿ ಅನಲೈಸ್ ಮಾಡಿ ನೀವು. ಸೊ ನಾನು 2025 ಪೇಪರ್ ನಿಮಗೆ ಪ್ರೊವೈಡ್ ಮಾಡಿರ್ತೇನೆ. ಸೊ ಅಬ್ಸರ್ವ್ ಇಟ್ ಪ್ರಾಪರ್ಲಿ. ಯಾಕಂದರೆ ನಿಮಗೆ ಬಯಾಲಜಿಯಲ್ಲಿ ಹೆಕ್ಟಿಕ್ ಸಿಲೆಬಸ್ ಇದೆ. ಸೊ ಆದ ಕಾರಣ ನೀವು ಯಾವುದೇ ಚಾಪ್ಟರ್ನ ನೀವು ಸ್ಟ್ರಾಟಜಿಕಲಿ ನೋಡಿದರೆ ಒಂದಿಷ್ಟು ಚಾಪ್ಟರ್ ಬಿಡ್ಬೋದು. ಬಟ್ ಯಾರಿಗೆ ಬಯಾಲಜಿ ತುಂಬ ಹೆಕ್ಟಿಕ್ ಅನಿಸುತ್ತೆ ಹೇಳಿ ನೋಡೋಣ. ಒಂದಿಷ್ಟು JE ಆಸ್ಪರೆಂಟ್ಸ್ ಇರ್ತಾರೆ, ಅಷ್ಟು ಬಯಾಲಜಿ ಓದ್ತಾ ಇರಲ್ಲ, ಬಟ್ ಆದರೂ ಬಯಾಲಜಿ ತೊಗೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಒಂದಿಷ್ಟು ಮಂದಿಗೆ ಲೆಂದಿ ಆಗ್ತಾ ಇರುತ್ತೆ ಬಯಾಲಜಿ ಓದೋದಕ್ಕೆ. ಸೊ ಯು ಕ್ಯಾನ್ ಪುಟ್ ಸಮ್ ಕಮೆಂಟ್ಸ್, ಸೊ ಐ ಕ್ಯಾನ್ ಸಿ ದ್ಯಾಟ್ ಆ್ಯಂಡ್ ಹೆಲ್ಪ್ ಯು ಗೈಸ್. ನೆಕ್ಸ್ಟ್ ನೋಡ್ಬೋದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಆಲ್ಸೋ. ಇಟ್ಸ್ ವೇಟೇಜ್ ಇಟ್ಸ್ 13 ಮಾರ್ಕ್ಸ್. ರೈಟ್, 13 ಮಾರ್ಕ್ಸ್, ವೆರಿ ವೇಟೇಜ್ ಚಾಪ್ಟರ್. ಹಾಗೆ ಇಲ್ಲಿ ಕೂಡ HIV ಸೈಕಲ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಎವ್ರಿ ಇಯರ್ ಇದೇ ರೀತಿಯಾಗಿ ರಿಪೀಟ್ ಆಗ್ತಾ ಇರುತ್ತೆ. ಬಟ್ ಈ PDF ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ವರ್ತ್ PDF. ಆ್ಯಂಡ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇವೆಲ್ಲ ಲೋ ವೇಟೇಜ್ ಚಾಪ್ಟರ್ಸ್. ಇದರಲ್ಲಿ ಇವೇ ಕ್ವಶನ್ಸ್ ಬಿಟ್ಟರೆ ಯಾವುದು ಬೇರೆದು ಕೇಳೋಕ್ಕಾಗೋದಿಲ್ಲ, ಯಾಕಂದರೆ 2-3 ಪೇಜಸ್ ಚಾಪ್ಟರ್ ಇದೆ. ಸೊ ಈ ಕ್ವಶನ್ಸನ್ನು ನೀವು ಬಯೋಗ್ಯಾಸ್ ಪ್ಲಾಂಟ್ ಆಗಿರ್ಬೋದು ಇವೆಲ್ಲ ಬಿಡಕ್ಕೆ ಹೋಗಬೇಡಿ, ಯಾಕಂದರೆ ಇವೇ ಬರೋದು. ರೈಟ್, ಬಯೋಟೆಕ್ನಾಲಜಿ ಆಲ್ಸೋ, ಬಟ್ ಆಲ್ಸೋ ಇಟ್ ಈಸ್ ವೆರಿ ಬಿಗ್ ಚಾಪ್ಟರ್. ಮೇನ್ಲಿ ಅನೀಲಿಂಗ್ ಪ್ರೊಸೆಸ್, ದಟ್ ಡಯಾಗ್ರಾಮ್ ರೀಪ್ರೆಸೆಂಟೇಷನ್ ಆಫ್ RDNA ಆಗಿರ್ಬೋದು. ಹಾಗೆ RDNA ಟೆಕ್ನಾಲಜಿ ಪೀಸ್ ಇಂಪಾರ್ಟೆನ್ಸು ಕೊಟ್ಟು ABC ಕೊಟ್ಟಿದ್ದಾರೆ. PCR ಆಗಿರ್ಬೋದು, ಎಥಿಡಿಯಂ ಬ್ರೋಮೈಡ್. ಓಕೆ, ಈ ರೀತಿಯಾಗಿ ಸಬ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಇಟ್ ಈಸ್ ಆಲ್ಸೋ ವೆರಿ ಸ್ಮಾಲ್ ಚಾಪ್ಟರ್. ಇದರಲ್ಲೂ ಕೂಡ ಅಷ್ಟು ಕ್ವಶನ್ಸ್ ಇಲ್ಲ, ಇವು ಇಷ್ಟೇ ಕೊಟ್ಟಿರೋ ಕ್ವಶನ್ಸ್ ಬರೋದು. ರೈಟ್, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಹಾಗೆ ಈ PDF ರೆಫರ್ ಮಾಡಿ. ಹಾಗೆ ಇನ್ನೊಂದು ಪಾಸಿಂಗ್ ಪ್ಯಾಕೇಜ್ ನಾನು ಕೊಡ್ತಾ ಇದ್ದೇನೆ, ಅದನ್ನು ಕೂಡ ಇನ್ನೊಂದು ವಿಡಿಯೋ ಮಾಡ್ತೇನೆ. ಹಾಗೆ ವಿತ್ ಡೈಗ್ರಾಮ್ಸ್ ಇದ್ದಾವೆ ಅದರಲ್ಲಿ. ಪಾಸಿಂಗ್ ಪ್ಯಾಕೇಜ್ ಅಂದರೆ ಬರೀ ಪಾಸಿಂಗ್ದವ್ರಿಗೆ ಅಲ್ಲ, ಅದನ್ನು ರೆಫರ್ ಮಾಡಿ. ವಿತ್ ಕ್ವಶನ್ ವಿತ್ ಆನ್ಸರ್ಸ್ ಇದ್ದಾವೆ ಅದರಲ್ಲಿ. ಐ ವಿಲ್ ಪ್ರೊವೈಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್ ಆ್ಯಂಡ್ ಯು ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ ಟುಡೇ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು ಎಕ್ಸಾಮಿನೇಷನ್. ನೆಕ್ಸ್ಟ್ KCET ಅಪ್ಡೇಟ್ಸ್ನ ನೀಡ್ತಾ ಇರ್ತೀವಿ. ಹಾಗೆ ಹೀಗೆ ಚೆನ್ನಾಗಿ ಎಕ್ಸಾಮ್ ಬರೆದು ಬನ್ನಿ ನಾಳೆ ಕೂಡ ಅಂತ. ಲಾಸ್ಟ್ ಈಸ್ ಬೆಸ್ಟ್ ಅಂದಾಗೆ ಚೆನ್ನಾಗಿ ಬರೆದು ಬನ್ನಿ. ಇವಿಷ್ಟು ಎಕ್ಸಾಮ್ಸ್ ಚೆನ್ನಾಗಿವೆ ಅನ್ನೋಂಥ ಕಮೆಂಟ್ಸ್ನ ನಾನು ನೋಡಿದ್ದೀನಿ. ಸೊ ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಗೈಸ್, ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.